ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ತಲೆನೋವು ಥರ ಅನ್ನಿಸ್ತಾ ಇತ್ತು ಬೆಳಗ್ಗೆ ಎದ್ದಾಗಿಂದನೂ ಸಹ. ಸೊ ನನಗೆ ಹೇಗೆ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕಾಮಾಗಿರಬೇಕು. ಸೊ ಇವತ್ತೇನಾಯ್ತು ಅಂದರೆ ಬೆಳಗ್ಗೆ ನನ್ನ ತಮ್ಮ ಬಂದುಬಿಟ್ಟು ನಿನ್ನೆ ಸೆಕೆಂಡ್ ಶಿಫ್ಟ್ ಅಂತ ಹೋಗಿದ್ದು, ನೈಟ್ ಶಿಫ್ಟ್ ಕೂಡ ಕಂಟಿನ್ಯೂ ಮಾಡಿ ಬೆಳಗ್ಗೆ 6:30 ಆಗಿತ್ತು ಬಂದಾಗ. ಸಡನ್ನಾಗಿ ಬೆಲ್ ಮಾಡಿದೆ. ನಾನು ಸಡನ್ನಾಗಿ ಇನ್ನೂ ಕಂಡುಬಿಟ್ಟಿದ್ದು. ಸೊ ಕಿಟಕಿ ಫುಲ್ಲು ಓಪನ್ನೇ ಇತ್ತು. ಸೊ ಆಲ್ರೆಡಿ ಫುಲ್ಲು ಬೆಳಕು ಒಂಥರ ನೋಡಿದ ತಕ್ಷಣ ಕಣ್ಣಿಗೆ ಫ್ಲಾಶ್ ಆದಂಗೆ ಆಗ್ಬಿಡ್ತು. ಸೊ ಫೈನಲಿ ತಲೆನೋವು ಸ್ಟಾರ್ಟ್ ಆಯಿತು. ಸೊ ಮೈಗ್ರೈನ್ ಇರೋರಿಗೆ ಗೊತ್ತಿರುತ್ತೆ ಅವ್ರದ್ದು ಸಿಚುವೇಶನ್ ಯಾವ ಥರ ಇರುತ್ತೆ ಅಂತ. ಸೊ ಇದಂತೂ ಇವಾಗ ಬೆಸ್ಟ್ ಪಾರ್ಟ್, ಹೆವಿ ಇಂಪಾರ್ಟೆಂಟ್ ಇವಾಗ ನನಗೆ. ಸೊ ತಲೆನೋವೇ ಕಮ್ಮಿ ಆಯಿತು, ಬಟ್ ಈ ಪ್ಲೇಸಲ್ಲಿ ತುಂಬಾ ಪೇಯ್ನ್ ಬರ್ತಾಯಿತ್ತು, ಏನಕ್ಕಂತ ಗೊತ್ತಿಲ್ಲ ನನಗೆ. ಸೊ ಒಂದು ಚಿನಿಮನ ಸ್ಕೂಲಿಗೆ ಬಿಟ್ಟು ಬಂದುಬಿಟ್ಟು ಈ ಕಡೆ ಹಳೆ ಬೀರಲ್ಲಿರೋಂತಹ ಬಟ್ಟೆಗಳನ್ನೆಲ್ಲ ಹೊಸ ಬೀರಿಗೆ ಶಿಫ್ಟ್ ಮಾಡಿ ಒಂದಷ್ಟು ಕೆಲಸನ ಮುಗಿಸ್ಕೊಂಡೆ. ಬಟ್ ಇನ್ನೂ ಅಡುಗೆ ಮನೆಯದ್ದೇನು ಸಾಮಾನು ತೊಳೆದಿಲ್ಲ. ನಾನು ಬಂದುಬಿಟ್ಟು ತೊಳ್ಕೊತೀನಿ. ಇವಾಗ ಅದನ್ನು ತೊಳ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಜಾಸ್ತಿನೂ ಸಹ ಇಲ್ಲ, ಬೆಳಿಗ್ಗೆ ತಿಂದಿರೋದು ಅಷ್ಟೇ ಇರೋದು. ಸೊ ಇನ್ನು ಇದನ್ನು ಮಾತ್ರ ಬಿಡೋಂಗಿಲ್ಲ ನಾನು. ಇನ್ನು ಇವಾಗ ಹೊರಡಬೇಕು ನಾನು ಕೂಡ ಶಾಪಿಗೆ. ಯಾಕೆ ಅಂತಂದರೆ ತುಂಬ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಒಂದಷ್ಟು ಬ್ಲೌಸ್ಗಳಿದೆ ಕೊಡೋದು, ಅದನ್ನು ಸಹ ಕೊಡಬೇಕು. ಇನ್ನು ನಾನು ದೇವ್ರ ಮನೇನ ಕ್ಲೀನ್ ಮಾಡೋಕ್ಕಾಗಲ್ಲ ಇನ್ನೊಂದು 5 ಡೇಸು. ಸೊ ಅದಕ್ಕೆ ಅದನ್ನು ಟಚ್ ಕೂಡ ಮಾಡಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಒಂದಷ್ಟು ಕೆಲಸಗಳನ್ನ ಒಪ್ಕೊಂಡಿದ್ದೀನಿ, ಅದನ್ನು ಮಾಡಬೇಕು ಫಸ್ಟು. ಅಂದರೆ ಆ ವರ್ಕದ್ರಲ್ಲಿ ಒಪ್ಕೊಂಡಿದ್ದೀನಿ. ಇನ್ನು ಮನೆಯನ್ನು ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋಣ ಅಂತ ಇನ್ಮೇಲಿಂದ. ಬಟ್ ಅದನ್ನು ಸಹ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಈ ಕೆಲಸದ ಸಿಚುವೇಷನ್ನಲ್ಲಿ. ಇನ್ನು ನಂದು ಜಿಗ್ಜಾಗ್ ಮಷಿನ್ ಸರಿ ಇಲ್ದಿರೋ ಕಾರಣ ಇಲ್ಲೇ ಆಂಟಿ ಕೊಟ್ಟಿದ್ದೆ ಮಾಡಿಕೊಡಿ ಅಂತ ಹೇಳಿಬಿಟ್ಟು. ಸೊ ಆಂಟಿನೇ ಮಾಡಿ ಕೊಟ್ಟಿದ್ದಾರೆ. ಜಿಗ್ಜಾಗು ಫಾಲ್ ಮಾತ್ರ ನಾನು ಹಾಕ್ಕೊಬೇಕು ಅಷ್ಟೇ. ಇವ್ರ ಕಸ್ಟಮರು ನನಗೆ ಅವತ್ತೇ ಅರ್ಜೆಂಟಾಗಿ ಬೇಕು ಅಂತ ಹೇಳಿದ್ರು. ಸೊ ಅವತ್ತೇ ಕೊಟ್ಟಿದ್ದೆ. 5 ಡೇಸ್ ಆಗ್ತಾ ಬಂತು, ಕಾಲ್ ಕೂಡ ಮಾಡಿಲ್ಲ, ಏನೂ ಮಾಡಿಲ್ಲ. ಅಟ್ಲೀಸ್ಟ್ ನಿಮಗೆ ಅಷ್ಟೊಂದು ಎಮರ್ಜೆನ್ಸಿ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾವು ಬೇರೆಯವ್ರದ್ದು ಸ್ಯಾರಿ ಬ್ಲೌಸ್ ಆದ್ರೂ ಸಹ ನಾವು ರೆಡಿ ಮಾಡ್ಕೊತೀವಿ. ಇನ್ನು ಈ ಟೇಬಲ್ದು ಕತೆ ಬಂದ್ಬಿಟ್ಟು ಒಂದು ದೊಡ್ಡ ಕತೆನೇ ಆಗೋಯ್ತು. ಪಕ್ಕದ ಮನೆಯಲ್ಲಿ ಹೊಸ ಫ್ಯಾಮಿಲಿ ಬಂದಿದೆ. ಬಂದು ಇನ್ನೂ 1 ಮಂತ್ ಕೂಡ ಆಗಿಲ್ಲ ಗೈಸ್. ಇದನ್ನು ತೊಗೊಂಬಂದಿದ್ರು ದೇವ್ರು ನೀಡೋಕ್ಕೆ ಅಂತ ಹೇಳಿಬಿಟ್ಟು. ನನ್ನ ಮಗಳು ಏನು ಮಾಡಿದ್ದಾಳೆ, ಹತ್ತಿ ಕುಂಡ್ಬಿಟ್ಟು ಒಡೆದಾಕಿದ್ದಾಳೆ. ಸೊ ಅದಕ್ಕೋಸ್ಕರ ನವೀನವರು ಹೊಸದು ತಂದು ಕೊಟ್ಟಿದ್ದಾರೆ. ಬಟ್ ಅವ್ರು ತುಂಬ ಬೇಜಾರಾದರು ಹೊಸ ತಂದು ಕೊಟ್ಟಿರೋದಕ್ಕೆ. ನಮ್ಮ ಮನೇಲಿ ಸುಮಾರು ಮಕ್ಕಳಿದ್ದಾವೆ, ಅವ್ರು ಹೊಡೆದಾಕಿದ್ರೆ ನಾವೇನಾದರೂ ಅಂತ ಇದ್ವಾ ಅಂತ ಹೇಳಿಬಿಟ್ಟು. ಬಟ್ ಅವರು ಕೊಡಿಸಿದ್ದಕ್ಕೆ ನಮಗೂ ಕೂಡ ಬೇಜಾರಾಯಿತು ಹೇಳಬೇಕಂತಂದರೆ. ಅವ್ರು ಅಷ್ಟು ಫ್ರೆಂಡ್ಲಿ ಆಗಿದ್ದಾರೆ, ನಾವೇನಕ್ಕೆ ಈ ಥರ ಅಂದ್ಕೊಂಡ್ವಿ ಅಂತ ನನಗೂ ಅನ್ನಿಸ್ತು. ಬಟ್ ಹೊಸ ಫ್ಯಾಮಿಲಿ ಬಂದಿದೆಯಲ್ಲ, ಹೊಸ್ದಾಗಿ ಮದುವೆ ಆಗಿರೋರು, ಖುಷಿಪಟ್ಟು ಏನೋ ದೇವ್ರು ನೀಡೋಕ್ಕೆ ಅಂತ ತಂದಿದ್ದಾರೆ, ಹೊಡೆದಾಕ್ಬಿಟ್ಲಲ್ಲ ಅಂತ ನನಗೂ ಬೇಜಾರಾಯಿತು. ಸೊ ಅದಕ್ಕೋಸ್ಕರ ಕೊಡಿಸಿದ್ದು ಅಷ್ಟೇ. ಇನ್ನು ಇದನ್ನು ಒಂದು ಕವರಲ್ಲಿ ತುಂಬಿಕೊಂಡು ತಗೊಂಡು ಹೋಗಬೇಕು. ಇನ್ನು ಈ ಬ್ಯಾಗಲ್ಲಿ ಒಂದಷ್ಟು ಕ್ಯಾಶ್ನ ಇಟ್ಟಿರ್ತೀನಿ. ಬಟ್ ಇದು ಚಿನಿಮಾ ಆಟ ಆಡೋದಕ್ಕೆ ಅಂತ ತೊಗೊಂಡ್ಬಿಡ್ತಾಳೆ ಗಾಯ್ಸ್, ಅದೇ ಬೇಜಾರು ನನಗೆ. ಒಂದಷ್ಟು ಕ್ಯಾಶು, ಕಾರ್ಡು, ಯಾವಾಗ ಎಲ್ಲಿಗೆ ಹೋಗ್ತೀವಿ ಹೊರಡೋಣ ಅಂತಾರೋ ಗೊತ್ತಾಗಲ್ಲ ನವೀನವರು. ಸೊ ಅದಕ್ಕೆ ಅವ್ರಿಗೆ ಹೊರಡೋಣ ಅಂದ ತಕ್ಷಣ ಒಂದು ಅರ್ಧ ಗಂಟೆಲಿ ಹೊಂಟ್ಬಿಡ್ಬೇಕು. ಅವರೇನೋ ಒಂದು ಪ್ಯಾಂಟು ಒಂದು ಶರ್ಟು ಬಾಚ್ಕೊಂಡು ಹೊಂಟ್ಬಿಡ್ತಾರೆ. ನಾವು ಯಾವ ಸಿಚುವೇಷನ್ನಲ್ಲಿ ಯಾವ ಅಡುಗೆ ಹಂಗಾಗಲ್ಲ. ಯಾವ ಅಡುಗೆ ಮನೆಯಲ್ಲಿ ಏನು ಕೆಲಸ ಮಾಡ್ತಿರ್ತೀವೋ ಗೊತ್ತಿರಲ್ಲ. ಸಡನ್ನಾಗಿ ಹೊರಡೋ ಅಂದ ತಕ್ಷಣ ಹೊರಡೋಕ್ಕಾಗಲ್ಲ. ಸೊ ಅದಕ್ಕೆ ಆ ಥರ ಒಂದು ಪರ್ಸಲ್ಲಿ ಇಟ್ಟಿರ್ತೀನಿ. ಇನ್ನು ಇವಾಗ ಹೊರಡಬೇಕು ಶಾಪಿಗೆ ಹೋಗ್ಬಿಟ್ಟು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸೊ ಇನ್ನು ಇಲ್ಲಿ ನನಗೊಂದು ಮಚ್ಚೆ ಇದೆ. ಸೊ ವಿಡಿಯೋದಲ್ಲಿ ನನಗೆ ಕಾಣಿಸ್ತಾ ಇದೆ, ನಿಮ್ಗೆ ಎಷ್ಟು ಕಾಣಿಸುತ್ತೋ ಗೊತ್ತಿಲ್ಲ. ಸೊ ಅದು ಬಂದುಬಿಟ್ಟು ನಾನು ಸ್ವಲ್ಪ ದಪ್ಪ ಆದರೆ ಫೇಸ್ ಕೂಡ ದಪ್ಪ ಆಗುತ್ತೆ, ಆವಾಗ ಆ ಮಚ್ಚೆ ಕಾಣದೇ ಆಗುತ್ತೆ. ಸೊ ಇವಾಗ ವೆಯ್ಟ್ ಲಾಸ್ ಮನೆಯಲ್ಲಿನೇ ವರ್ಕೌಟು ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಒಂದು 1.5 2 3 kg ಕಮ್ಮಿ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ವೆಯ್ಟ್ ಚೆಕ್ ಮಾಡಿಲ್ಲ. ಸೊ ಲೈಟಾಗಿ ಕಾಣಿಸ್ತಾ ಇದೆ. ಸೊ ಫೈನಲಿ ನಾನು ಮೊದಲು ಹೇಗಿದ್ನೋ ಆ ಥರ ಆಗಲೇಬೇಕು, ಇಲ್ಲಾಂದರೆ ಆಗೋದಿಲ್ಲ.
ಏನು ಕೆಲಸ ಮಾಡೋದಕ್ಕೂ ಏನೇ ಒಂದು ಮಾಡೋದಕ್ಕೂ ಏನೇ ಒಂದು ಹೊಸ ಕೆಲಸ ಮಾಡೋದಕ್ಕೆ ಹೋದ್ರೂ ನನ್ನ ಬಾಡಿನೇ ನನಗೆ ಫಸ್ಟ್ ಅಡ್ಡ ಬರೋದು. ಸೊ ಅದಕ್ಕೋಸ್ಕರ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ವೆಯ್ಟ್ ಲಾಸ್ ಆದಮೇಲೆ 2 ಮಂತ್ ಆದಮೇಲೆ ನನ್ನ ವೆಯ್ಟ್ ಮೊದಲು ಎಷ್ಟಿತ್ತು ಇವಾಗ ಎಷ್ಟಿತ್ತು ಅಂತ ಡಿಸ್ಕ್ಲೋಸ್ ಮಾಡ್ತೀನಿ. ಸೊ ಇವಾಗ ಬನ್ನಿ ಶಾಪ್ಗೆ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಶಾಪಿಗೆ ಬಂದೆ. ನಿನ್ನೆ ನೈಟ್ 11:30 ಆಯ್ತಂತೆ ಬ್ಲೌಸ್ ಕಂಪ್ಲೀಟ್ ಮಾಡೋ ಅಷ್ಟರೊಳಗಡೆ. ನವೀನವ್ರಿಗೆ ಹೇಳಿದ್ದೆ ನಿನ್ನೆ ನನಗೆ 8:30 ಅಷ್ಟೊತ್ತಿಗೆ ಫುಲ್ ಸಖತ್ತು ಬ್ಯಾಕ್ ಪೈನ್ ಬಂದುಬಿಟ್ಟಿತ್ತು. ಯಾಕೆ ಅಂತ ಗೊತ್ತಿಲ್ಲ ನನಗೆ. ಬಟ್ ರೆಗ್ಯುಲರಾಗಿ ಕೆಲಸ ಮಾಡೋದ್ರಿಂದ ಬ್ಯಾಕ್ ಪೈನ್ ಬರುತ್ತೆ. ಬಟ್ ನನಗೆ ಇದುವರೆಗೂ ಒಂದ್ಸಲ ಸಹ ಜಾಸ್ತಿ ಅನ್ನಿಸ್ತಾ ಇರಲಿಲ್ಲ. ಇನ್ನು ಸಿ ಸೆಕ್ಷನ್ ಮಾಡಿಸ್ಕೊಂಡಿರೋದ್ರಿಂದ ಎಲ್ಲಿ ಇಂಜೆಕ್ಷನ್ ಕೊಟ್ಟಿರ್ತಾರಲ್ವ ಅಲ್ಲಿ ಮಾತ್ರ ನನಗೆ ಜಾಸ್ತಿ ಹೆವಿ ಬ್ಯಾಕ್ ಪೈನ್ ಅನಿಸುತ್ತೆ. ಇನ್ನೆಲ್ಲೂ ಸಹ ನನಗೆ ಬ್ಯಾಕ್ ಪೈನ್ ಅಂತ ಬಂದಿದ್ದು ಇದುವರೆಗೂ ಸಹ ಬಂದಿಲ್ಲ. ಅಲ್ಲಿ ಮಾತ್ರ ಜಾಸ್ತಿ ಪೈನ್ ಅನಿಸುತ್ತೆ. ಇನ್ನು ಇದು ನಿನ್ನೆ ಕೊಟ್ಟು ಬಂದರು ಅಲ್ವಾ, ಸೊ ಅವರೇನೆ ಇನ್ನೊಂದು ಬ್ಲೌಸ್ನ ಕೊಟ್ಟಿದ್ದಾರೆ. ಇದು ನಿನ್ನೆ ಕಂಪ್ಲೀಟ್ ಮಾಡಿರೋದು, ಇನ್ನೂ ರಿಮೂವ್ ಸಹ ಮಾಡಿಲ್ಲ. ಇದೊಂದೇ ಮಷಿನ್ ರನ್ ಮಾಡಿರೋದು. ಸೊ ಇದನ್ನು ಕೇಳಿದರು ಯಾವ ಥರ ಮಾಡೋದು ಅಂತ. ಅದನ್ನು ಹೇಳಿದ್ದೀನಿ ಯಾವ ಥರ ಮಾಡ್ಕೊಂಡಿರೋದು ಅಂತ ಹೇಳಿಬಿಟ್ಟು. ಇನ್ನು ಇವಾಗ 30ಗೆ ಬ್ಲೌಸ್ ಬೇಕು ಅಂತ ಹೇಳಿದರು. ಬಟ್ ಇಬ್ಬರು ಜೊತೆಗೆ ಬಂದಿದ್ದರು. 30ಗೆ ಒಬ್ಬರು ಕೇಳಿದರು, 31ಗೆ ಒಬ್ಬರು ಕೇಳಿದರು. ಸೊ ಇಬ್ಬರದೂ ಸಹ ಜೊತೆಗೆ ಕೊಟ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಇವಾಗ ಬಂದು ರನ್ ಮಾಡೋಕ್ಕೆ ಡಿಸೈನು ಯಾವುದು ಹೇಳಿದರು ಯಾವ್ದು ಬಿಟ್ಟಿದ್ರು ನಿಜವಾಗ್ಲೂ ಸಹ ನೆನಪಿಲ್ಲ ನನಗೆ. ಒಬ್ರದ್ದು ಮಾತ್ರ ಹಾಗೇ ಹೇಳಿ ಹೋಗಿದ್ರು. ಅಂದರೆ ವರ್ಕ್ ಹಾಕಿರೋ ಬ್ಲೌಸ್ ಪೀಸ್ನ ನೋಡಿಬಿಟ್ಟು ಇದೇ ಡಿಸೈನ್ ಬೇಕು ಅಂತ ಕೇಳಿದ್ರು. ಸೊ ಅದು ಮಾತ್ರ ನೆನಪಿದೆ ನನಗೆ ಅಷ್ಟೇ. ಇನ್ಯಾವುದೂ ಸಹ ನೆನಪಿಲ್ಲ. ಸೊ ಒಂದೇ ಕವರಲ್ಲೇ 2 ಇದೆ ಅನಿಸುತ್ತೆ. ಇನ್ನು ಒಂದು 12 ಗಂಟೆ ಒಳಗಡೆ ಬರೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಇನ್ನು ಈ ಥರ ಇದು ಕಾಟನ್ ಸಿಲ್ಕ್ ಅಂತ ಬರುತ್ತಲ್ವ, ಆ ಥರ ಫ್ಯಾಬ್ರಿಕ್ ಇದು ಸೇರಿ. ಸೊ ಇದಕ್ಕೆ ಡಿಸೈನ್ ಹೇಳಿದ್ದಾರೆ. ಇದಕ್ಕೆ ಯಾವ ಡಿಸೈನ್ ಹೇಳಿದ್ದಾರೆ ಅಂತ ನಾನು ಪಕ್ಕದಲ್ಲಿ ತೋರಿಸ್ತೀನಿ. ಸೊ ನಾನು ಇವಾಗ ಹೇಳಿರ್ತೀನಿ ಪಕ್ಕದಲ್ಲಿ ಫೋಟೋ ಹಾಕ್ತೀನಿ ಅಂತ ಹೇಳಿಬಿಟ್ಟು. ಬಟ್ ನನಗೆ ಎಡಿಟ್ ಮಾಡಬೇಕಾದ್ರೆ ಅದು ನನಗೆ ನೆನಪೇ ಇರೋದಿಲ್ಲ ಯಾವುದು ಹೇಳಿರ್ತೀನಿ ಅಂತ ಹೇಳ್ಬಿಟ್ಟು. ಆದಷ್ಟು ಏನಾದರೂ ಪಿಕ್ ಹಾಕಿಲ್ಲ ಅಂತಂದರೆ ವರ್ಕ್ ಇವಾಗ ಹೆಂಗಿದ್ರು ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ, ಕಂಪ್ಲೀಟ್ ಆಗಿದ್ಮೇಲೆ ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ಯಾವ ಡಿಸೈನ್ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು. ಇನ್ನು ಈ ಡಿಸೈನು ಇನ್ನು ಇಲ್ಲಿ ದಸರಾ ಬಂತು ಅಂದರೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಗಾರ್ಮೆಂಟ್ಸ್ಗಳಿಗೆ ಹೋಗ್ತಾ ಇರೋದ್ರಿಂದ ದಸರಾ ಬಂತು ಅಂದರೆ ಅವ್ರಿಗೊಂದು ಹಬ್ಬನೇ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ದಸರಾ ಟೈಮಲ್ಲಿ 2025 ದಸರಾ ಟೈಮಲ್ಲಿ ವರ್ಕ್ ಮಾಡಿ ಕೊಟ್ಟಿರೋವಂಥದ್ದು ಪಿಕಾಕ್ ಡಿಸೈನು. ಸೊ ಜಸ್ಟ್ 600ಗೆ ಈ ಒಂದು ಬ್ಲೌಸ್ನ ಮಾಡಿ ಕೊಟ್ಟಿದ್ದು. ತುಂಬಾ ಇಷ್ಟಪಟ್ಟರು ಅವರು. ಸೊ ಇದೇ ಮೆಜರ್ಮೆಂಟ್ನ ಕ್ಯಾರಿ ಮಾಡ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಇವಾಗ ಅವ್ರ ಪ್ಲ್ಯಾನಿಂಗಲ್ಲಿ ಇರೋದ್ರಿಂದ ಸ್ವಲ್ಪ ಮೆಜರ್ಮೆಂಟ್ನ ಬೇರೆ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಸಪ್ರೇಟ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಈ ಲೆಂತ್ ಎಲ್ಲನೂ ಸಹ ಇದೆ ಮೆಜರ್ಮೆಂಟು. ನನಗೆ ಸ್ಲೀವ್ಸಲ್ಲಿ ಬೀಡ್ ಹಾಕಿದ್ದೀನಿ ಅಲ್ವಾ, ಸೊ ಇದು ನನಗೆ ಸಖತ್ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ, ವೇರ್ ಮಾಡಿದಾಗ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಇದು. ಸೊ ಈ ಥರ ಸ್ಲೀವ್ಸಲ್ಲೂ ಕೂಡ ಸೇಮ್ ಪಿಕಾಕ್ ಬಂದಿದೆ. ಬ್ಯಾಕಲ್ಲಿ ಯಾವ ಥರ ಡಬಲ್ ಪಿಕಾಕ್ ಬಂದಿದೆಯಲ್ಲ ಅದೇ ಥರ ಪಿಕಾಕ್ ಬಂದಿದೆ. ಇದು ನಿಮಗೆ ಚಿಕ್ಕ ಮಷಿನ್ಗೂ ಅವೈಲೇಬಲ್ ಇದೆ, ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ. ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ ಡಿಸೈನ್ ಅವೈಲೇಬಲ್ ಇದೆಯಾ, ಯಾವ ಡಿಸೈನು ಏನು ಅಂತ ಹೇಳ್ಬಿಟ್ಟು. ಪ್ಲೀಸ್ ನನ್ನ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದೀನಿ ಅಲ್ವಾ, ಅದೇ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಮೆಸೇಜ್ ಮಾಡಿ. ಇನ್ನು ಇವಾಗ ಸ್ವಲ್ಪ ಬ್ಯುಸಿ ಇದ್ವಿ, ಒಂದು ವೀಕ್ ಚಿನ್ಮ ಹೇಟ್ ಮಾಡಿಕೊಂಡ್ಲು, ನವೀನವ್ರಿಗೂ ಹುಷಾರಿರಲಿಲ್ಲ, ನನಗೂ ಸ್ವಲ್ಪ ಮೈಂಡ್ ಬೇರೆ ಕಡೆನೇ ಇತ್ತು. ಸೊ ಅದಕ್ಕೋಸ್ಕರ ರೆಸ್ಪಾನ್ಸ್ ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲಿಂದ ರೆಗ್ಯುಲರಾಗಿ 3 ಡೇಸ್ ಅಂತ ಹೇಳಿದ್ವಿ, 2 ಡೇಸ್ ರೆಗ್ಯುಲರಾಗಿ ಶನಿವಾರ ಮತ್ತು ಭಾನುವಾರ. ಶನಿವಾರ ನಿಮಗೆ 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಈವ್ನಿಂಗು. ಸೊ ಆರಾಮಾಗಿ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಬೈ ಮಾಡ್ಬೋದು. ಇನ್ನು ಕಸ್ಟಮೈಸೇಷನ್ ಸದ್ಯಕ್ಕೆ ಇನ್ನು 1 ಮಂತ್ ಕಸ್ಟಮೈಸೇಷನ್ ಅವೈಲೇಬಲ್ ಇಲ್ಲ. ಇನ್ನು 1 ಮಂತ್ ಆದಮೇಲೆ ಕಸ್ಟಮೈಸೇಷನ್ ನಾವೇ ತೊಗೊಂಡು ನಾವೇ ರೆಡಿ ಮಾಡಿಕೊಡ್ತೀವಿ. ಸೊ ಇನ್ನು 1 ಮಂತ್ ಅವೈಲೇಬಲ್ ಇಲ್ಲ. ಅರೌಂಡ್ ನಾವು ಆಗಸ್ಟ್ವರೆಗೂ ಅಂತಲೂ ಸಹ ಹೇಳಿದ್ದಾರೆ ನವೀನವರು. ಆಗಸ್ಟ್ ಎಂಡಿಂಗಿಂದಲೇ ನಿಮಗೆ ಕಸ್ಟಮೈಸೇಷನ್ ಶುರುವಾಗುತ್ತೆ. ಸ್ವಲ್ಪ ನಮ್ಮದು ಸಿಸ್ಟಮ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಅಷ್ಟೇ. ಈ ಡಿಸೈನು ಚಿಕ್ಕ ಮಷಿನ್ಗೂ ಅವೈಲೇಬಲ್ ಇದೆ, ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ. ನೀವು ಯಾವ ಮಷಿನಿಗೆ ಬೇಕಾದ್ರೂ ಸಹ ಬೈ ಮಾಡ್ಬೋದು. ಇನ್ನು ಈ ಡಿಸೈನು ಇವರು ಹಾರ್ಮೋಲ್ ಡೌನಲ್ಲಿ ಬರುತ್ತಲ್ವ, ಈ ಥರ ಆ ಥರ ವರ್ಕು ಬ್ಯಾಕು ಫ್ರಂಟು ಎರಡೂ ಸೈಡಲ್ಲಿ ಬರುತ್ತೆ. ಆ ಥರ ಡಿಸೈನ್ ನೋಡಿದ್ರು. ಸೊ ಆ ಥರ ಡಿಸೈನು ಸ್ಟಾರ್ಟ್ ಆಗೋದೇ 600 700 ಆ ಥರದ್ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅವರಿಗೆ 1000 ರೂಪೀಸಲ್ಲೇ ಜಿಗ್ಜಾಗೋ ಫಾಲ್ಸು ವಿತ್ ಸ್ಟಿಚಿಂಗು ವರ್ಕು ಎಲ್ಲನೂ ಸಹ ಕಂಪ್ಲೀಟ್ ಆಗಬೇಕು.
ಸೊ ಆಮೇಲೆ ಅವರು ಅಷ್ಟು ಆ ಪ್ರೈಸಿಗೆ ಎಲ್ಲನೂ ಸಹ ಆಗಲ್ಲ ಅಂದಿದ್ದಕ್ಕೆ ಇವಾಗ ಬೇರೆ ಡಿಸೈನ್ನ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ನವೀನವರು ಹುಡುಕಿ ಯಾಕಂದರೆ ರೆಗ್ಯುಲರ್ ಕಸ್ಟಮರ್ಗೆ ನಾವು ಏನಾದ್ರೂ ಅವ್ರು ಕೇಳಿರೋ ರಿಕ್ವೈರ್ಮೆಂಟಿಗೆ ನಾವು ಅಡ್ಜಸ್ಟ್ ಮಾಡಿ ಕೊಡಬೇಕಾಗತ್ತೆ. ಆಮೇಲೆ 600 ರುಪೀಸಲ್ಲಿ ಒಂದು ಚೆನ್ನಾಗಿರೋದು ಒಂದು ಬ್ಲೌಸ್ ಡಿಸೈನ್ ಸಿಕ್ತು. ಸೊ ಅದನ್ನೇ ಓಕೆ ಮಾಡಿ ಇದಕ್ಕೆ ಇವಾಗ ಹಾಕಬೇಕು. ಇದನ್ನು ಸಹ ನಾಳೆ 10 ಗಂಟೆ ಒಳಗಡೆ ಇದೆರಡನ್ನೂ ಸಹ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕು. 10 ಗಂಟೆ ಅಂದರೆ ಒಂದು 2 ಅವರ್ ಹೆಚ್ಚು ಕಮ್ಮಿ ಆಗುತ್ತೆ. ಹೇಳಿರೋ ಡೇಟ್ಗೆ ಟೈಮಿಗೆ ಯಾವ ಟೈಲರ್ ತಾನೇ ಕರೆಕ್ಟಾಗಿ ಕೊಟ್ಟಿದ್ದಾರೆ ಹೇಳಿ. ಸೊ ಆ ಥರ ಇರುತ್ತೆ. ಇನ್ನು ಇವಾಗ ಇದನ್ನು ಬ್ಲೌಸ್ನ ಕಟಿಂಗ್ ಮಾಡಿ ವರ್ಕ್ನ ಸ್ಟಾರ್ಟ್ ಮಾಡಬೇಕು. ವರ್ಕು ಕಂಪ್ಲೀಟ್ ಆದಮೇಲೆ ನಾನು ಸೆಂಟ್ರಲ್ಲಿ ತೋರಿಸ್ತಾ ಇರ್ತೀನಿ. ಬ್ಯಾಕ್ ಕಂಪ್ಲೀಟ್ ಆದ ತಕ್ಷಣ, ಫ್ರಂಟ್ ಕಂಪ್ಲೀಟ್ ಆದ ತಕ್ಷಣ ಸ್ಲೀವ್ಸು ಸೆಟ್ ಮಾಡಬೇಕಾದ್ರೆ ಅವಾಗೆಲ್ಲನೂ ಸಹ ತೋರಿಸ್ತಾ ಇರ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ಸ್ಟಿಚ್ ಆದಮೇಲೆ ನೋಡೋದಕ್ಕೂ ಸ್ಟಿಚ್ಗಿಂತ ಮುಂಚೆ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇನ್ನು ಇವತ್ತು ಫುಲ್ ಈ ಕನ್ನಡಕನ ಬಿಟ್ಟಿರೋಂಗಿಲ್ಲ. ಬಟ್ ನನಗೆ ಕನ್ನಡಕ ಹಾಕಲಿಕ್ಕೆ ನಿಜವಾಗ್ಲೂ ಸಹ ಇಷ್ಟ ಇಲ್ಲ ಗಾಯ್ಸ್. ಈ ಪಾರ್ಟಲ್ಲಿ ಕನ್ನಡಕ ಹಾಕೋದ್ರಿಂದ ಪೈನ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಇದನ್ನು ಹಾಕಲಿಕ್ಕೆ ಇಷ್ಟ ಇಲ್ಲ. ಬಟ್ ಸ್ವಲ್ಪ ಇವತ್ತು ಫುಲ್ ಬೆಳಗ್ಗೆಯಿಂದನೂ ಸಹ ತಲೆನೋವು ಜಾಸ್ತಿ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇದು ಕಂಪ್ಲೀಟ್ ವರ್ಕ್ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಆದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ವರ್ಕ್ ಬಂದಿದೆ ಅಂತ ಹೇಳ್ಬಿಟ್ಟು. ಇನ್ನು ಇದು ಫ್ರಂಟು ಮತ್ತು ಬ್ಯಾಕು ಎರಡು ಕೂಡ ಕಂಪ್ಲೀಟ್ ಆಗಿದೆ. ಡಿಸೈನ್ ನೋಡ್ತಾ ಇರ್ಬೋದು. ಈ ಥರ ಕ್ಲಾತಿಗೆ ಬರಲ್ಲ, ಈ ಥರ ಕ್ಲಾತಿಗೆ ಡಿಸೈನ್ ಹಾಕ್ಬೋದು, ಅದೆಲ್ಲ ಯಾವುದು ಕೂಡ ಮ್ಯಾಟ್ರ್ ಆಗಲ್ಲ ನಮಗೆ. ಸೊ ಹೆಂಗೆ ಅಂತಂದರೆ ನೆಟ್ ಫ್ಯಾಬ್ರಿಕ್ ಕೊಟ್ಟರು ಅದ್ರ ಮೇಲೆ ವರ್ಕ್ ಹಾಕ್ಬೋದು. ಮಿಷಿನ್ ಮೇಲೆ ಡಿಪೆಂಡ್ ಆಗಿರಲ್ಲ, ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆಂದರೆ ಮಿಷಿನ್ ಯಾವ ಫ್ಯಾಬ್ರಿಕ್ ಕೊಟ್ಟರು ವರ್ಕ್ ಮಾಡುತ್ತೆ. ಬಟ್ ಫಿಟ್ಟಿಂಗು ನಾವು ಯಾವ ಥರ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಡಿಸೈನ್ ನೋಡ್ತಾ ಇರ್ಬೋದು. ಇದು ಬಂದುಬಿಟ್ಟು 599ಗೆ ಈ ಒಂದು ವರ್ಕ್ನ ಮಾಡಿರೋವಂಥದ್ದು. ಇನ್ನೂ ಸ್ಲೀವ್ಸ್ ಆಗಿಲ್ಲ. ಸ್ಲೀವ್ಸು ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಯಾಕಂದರೆ ಹಿಂಗಿಂಗೆ ಹಾಕೋದಾದರೆ ಫಿಟ್ ಮಾಡಿಬಿಡ್ತಾ ಇದ್ದೆ. ಬಟ್ ಎಮರ್ಜೆನ್ಸಿ ಒಂದು ಬ್ಲೌಸ್ ಇತ್ತು, ಅದು ಸ್ಟಿಚ್ ಮಾಡೋಕ್ಕಂತ ಹೇಳ್ಬಿಟ್ಟು ಸ್ವಲ್ಪ ಫಿಟ್ಟಿಂಗಿಗೆ ಟೈಮ್ ಆಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಫಿಟ್ ಮಾಡಿಲ್ಲ. ಜಸ್ಟ್ ಬನ್ನಿ ಆಗಿದೆ. ಸೊ ಇದು ಈ ಥರ ಫ್ರಂಟಲ್ಲಿ ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ಫಿನಿಶಿಂಗ್ ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಮಷಿನ್ ಆಫ್ ಆಗಿದೆ, ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಬೇಕು. ಸೊ ಈ ಥರ ಬರುತ್ತೆ. ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಫುಲ್ ಡಿಸೈನ್ ಈ ಥರ ಕಲರ್ ಕಾಂಬಿನೇಷನ್ ಹೆಂಗೆ ಬರುತ್ತೋ ವರ್ಕು ಕೂಡ ಅದೇ ಥರನೇ ಬರುತ್ತೆ. ಇನ್ನು ಈ ಥರ ಸ್ಲೀವ್ಸಿಗೆ ಇವಾಗಂತೂ ಫುಲ್ಲು ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಜನ ಕೇಳಿ ಹಾಕ್ಸ್ಕೊತಾರೆ. ಸೊ ನಾವು ಕೂಡ ಒಂದಷ್ಟು ತರಿಸಿ ಇಟ್ಕೊಂಡಿದ್ದೀವಿ. ಆದಷ್ಟು ಇದು 2ನೇ ಸರಿ ಸ್ಟಾಕು ತರಿಸಿರೋದು ನಾವು. ಎಲ್ಲರೂ ಸಹ ಜಾಸ್ತಿ ಕೇಳೋದೇನೆ ಸಿಂಪಲ್ ನಾರ್ಮಲ್ ಡಿಸೈನ್ ಇಲ್ಲ ಅಂದ್ರೂ ಸಹ ಈ ಥರ ಬೀಡ್ಸ್ಗಳನ್ನ ಹಾಕಿಸ್ಕೊತಾರೆ. ಈ ಥರ ಬೀಡ್ಸ್ಗಳು ಸ್ಲೀವ್ಸಿಗೆ ಸಿಂಪಲ್ಲಾಗಿದೆ ವರ್ಕ್ ಅಂದ್ರೂ. ಸೊ ವರ್ಕು ಸಿಂಪಲಾಗಿದೆ ಅಂದ್ರೂ ಸಹ ಆ ಥರ ಬೀಡ್ಸ್ ಹಾಕಿಸ್ಕೊಂಡ್ರೆ ಸ್ಲೀವ್ಸ್ಗೆ ಅದೇ ಗ್ರ್ಯಾಂಡಾಗಿ ಹೈಲೈಟ್ ಆಗುತ್ತೆ. ಸೊ ಇನ್ನು ಇವಾಗ ಸ್ವಲ್ಪ ಹೊರಗಡೆ ಹೋಗಬೇಕು. ಸೊ ಬಂದ ಮೇಲೆ ಇನ್ನೊಂದಷ್ಟು ಡೆಲಿವರಿ ಇದೆ. ಅದನ್ನು ನಮ್ಮ ಹುಡುಗಿಗೆ ಕೊಟ್ಟಿದ್ದೀನಿ ಖಾಜಾ ಹುಕ್ಸ್ ಹಾಕಲಿಕ್ಕೆ. ಸೊ ಅವರು ತೊಗೊಂಡು ಬಂದಮೇಲೆ ಅವ್ರಿಗೆ 8 ಗಂಟೆ 8:15 ಮೇಲೆ ಹೇಳಿದ್ದೀನಿ. ಯಾಕೆಂದರೆ ನವೀನವ್ರು ಸ್ವಲ್ಪ ಡೆಕತ್ಲಾನಿಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಡಿಯಮ್ಮ ನಡಿ, ಚಪ್ಪಲಕ್ಕೆ ಹೋಗು, ಶೂ. ಸೊ ಹೊರಡಬೇಕು ಈಗ. ಚಪ್ಪಲಕ್ಕೆ ಹೋಗು, ಹಂಗೆ ಬರಿಗಾಲಲ್ಲಿ ಬರ್ತೀಯಾ? ಸೊ ಹೋಗಬೇಕು ಈಗ. ಹೋಗಿಬಿಟ್ಟು ಬಂದುಬಿಟ್ಟು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಡೆಕತ್ಲಾನಿಗೆ ಹೋಗಬೇಕು. ಸೊ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬರೀ ಅಲ್ಲಿ ಜಿಮ್ ಐಟಮ್ಗಳು ಆ ಥರದ್ದು ಸ್ಪೋರ್ಟ್ಸ್ ರಿಲೇಟೆಡೇ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಅವ್ರು ಜಿಮ್ಗೆ ಹೋಗ್ತಿದ್ದಾರಲ್ಲ, ಅವ್ರು ಏನು ತೊಗೊಳ್ತಾರೆ ಅಂತಲೇ ಸಹ ಐಡಿಯಾ ಇಲ್ಲ ನನಗೆ. ಸೊ ಏನು ತೊಗೊಳಕ್ಕೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಹೋದ್ಮೇಲೆ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಆದಷ್ಟು ಹೊರಗಡೆ ಹೋದಾಗ ವಿಡಿಯೋ ಮಾಡಿಟ್ಟು ನನಗೆ ಒಂಥರ ಅನಿಸುತ್ತೆ. ಸೊ ಇನ್ಮೇಲಿಂದ ರೆಗ್ಯುಲರಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಚಿನ್ನ ಜಂಪ್ ಐತೆ ನೋಡೋದು. ಅವಳು ಆಟ ಆಡೋ ಗೇಮ್ ಅನ್ಕೊಂಬಿಟ್ಟಾಳ ನಾವಿ. ಹೆಂಗೆ ಜಂಪ್ ಅದು. ಹಾಂ ಅದು ದೊಡ್ಡದಿತ್ತು, ಬಾಲ್ ಐತೆ. ಹಾಂ ಯಾರ್ದು ಶೂ ಅದು? ನಿಂದಲ್ಲ. ಏನು ಬೇಕು ನಿಂಗೆ? ಸಾಕು ಬಾ, ಹಿಂಗೆ ಹೋಗಿ ಬರಂಬ.
ಹ್ಞೂ ಅದು ಬೇಡ ನಿನ್ಗಾಗಲ್ಲ, ದೊಡ್ಡದಾಗೋದು, ಹೋಗಲ್ಲ ಇಡು. ಅದೆಲ್ಲಿತ್ತು ಅಲ್ಲಿಡು, ಅಲ್ಲೇ ಅಲ್ಲೇ. ಹಾಂ ಬಾ ಇಲ್ಲಿ. ಬಾ ಇಲ್ಲಿ, ಸೈಜ್ ಇಲ್ಲ, ಬಾ ಅಲ್ಲಿ ಅಪ್ಪ ಹತ್ರ ಹೋಗೋಣ ಬಾ. ಹ್ಞೂ ಬಾ ಅಮ್ಮ, ಬಾ ಅಲ್ಲಿ ಅಪ್ಪ ಹತ್ರ ಹೋಗೋಣ ಬಾ. ಬಾ ಬೇಗ, ಬಾ 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 ಬಾ. ಅಲ್ಲಿ ಹೋಗೋಣ ಬಾ, ಅಲ್ಲಿ ಹೋಗೋಣ ಬಾ. ಅಲ್ಲಿಡು ಸುಮ್ಮನೆ ಫಸ್ಟ್ ಇಲ್ಲಿ. ಬಾ ಇಲ್ಲ ಒಂದು ನಿಮಿಷ ಬಾ. ಏನು ಇಲ್ಲೇ ಇಟ್ಕೊಂಡು ಅದೆಲ್ಲ ಹುಡ್ಕೊಂಬಂದೆ ಹೋಗ್ಬಿಟ್ಟು. ಎಷ್ಟೈತೆ? 10 kg ಬಿಡು. ಅವಣ್ಣ ಮಾಡಿಸ್ತಿದ್ದ, ನಾವು ಒಂದರ ಮಾಡಿಸ್ತಿದ್ದ ಅಷ್ಟೇ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ತಾನೆ. ಹಳೇದಿಲ್ವ ನೀನವು? ಹಾಂ ಅಲ್ಲ ಪಿ, ಹಳೇದಿಲ್ವ ನಿಂದು? ಹಳೇದಿಲ್ವ ನಿಂದು? ಅದೇ ಚಿಕ್ಕದು ಚಿನಿಮ ಇಲ್ಲ ಐತೆ ನೋಡುಗೋ. ಎತ್ತಾಕೋಳು ಕ್ವಾಲಿಟಿ ಎಷ್ಟೈತೆ ಪ್ರೈಸು? 2.5 kg 999. 10 kg 399. ಏನು ಸೈಕಲ್ಲು? ಅದು ಬರಲ್ಲ ನೀನು ತುಳಿಯೋಕ್ಕೆ. ಅದು ಯೂಸ್ ಹೆಂಗ ನವಿ? ಹಲೋ, ಅದು ಯೂಸ್ ಮಾಡೋದಾ? ಮಾಡಿದ್ಯಾ? ಬಾ ತಗೋ, ಬಾ ಬಾ ಹೋಗಿ ತಗೋಗಿ ಸೈಕಲ್. ಎಲ್ಲೈತೆ? ಸಾರಿ ಸಾರಿ ಸಾರಿ. ನೀನು ತುಳಿಯಕ್ಕೆ ಬರುತ್ತಾ? ಬಿದ್ದೋಗ್ತೀಯ ಅಷ್ಟೇ ನೀನು. ಸೊ ಇನ್ನು ಬರೋದ್ರೊಳಗಡೆ ತುಂಬಾ ಲೇಟ್ ಆಗೋಯ್ತು. ಅಂದರೆ ಅಲ್ಲೇ 9:45 10 ಗಂಟೆ ಅಂತಲೇ ಅಂದ್ಕೊಳ್ಳಿ. ಒಬ್ಬರು ಕಸ್ಟಮರ್ ಇಲ್ಲಿಗೆ ಬಂದು ವೆಯ್ಟ್ ಮಾಡಿ ವಾಪಸ್ ಹೋಗಿದ್ದಾರೆ. ಬಟ್ ಅವ್ರಿಗೆ ರಿಟರ್ನ್ ಕೊಡಬೇಕಿತ್ತು ಬ್ಲೌಸ್ಗಳನ್ನ. 2 ಮಾತ್ರ ಸ್ಟಿಚ್ ಆಗಿತ್ತು. ಯಾಕೆ ಅಂದರೆ ನಾವು ಕೂಡ ಮನುಷ್ಯರೇ, ನಮಗೂ ಕೂಡ ಪ್ರಾಬ್ಲಮ್ಸ್ ಇರುತ್ತೆ, ಇಲ್ಲ ಅಂತಲ್ಲ. ಏನೋ ಒಂದು ಸಿಚುವೇಷನಲ್ಲಿ ಅವರು ಕೂಡ ಅರ್ಜೆಂಟಲ್ಲಿ ಕೊಟ್ಟಿರ್ತಾರೆ, ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿರ್ತೀವಿ. ಬಟ್ ಅವರು ಕೇಳೋ ಟೈಮಿಗೆ ನಮಗೆ ಕೊಡೋಕ್ಕಾಗಿರಲ್ಲ. ಸೊ ಅವ್ರು ಅದನ್ನು ರಫ್ ಆಗಿ ತಿಳ್ಕೊಂಡು ಮಾತಾಡಿದ್ರು. ಸರಿ ಪರವಾಗಿಲ್ಲ, ರಿಟರ್ನ್ ಕೊಡ್ತೀನಿ ಬಿಡಿ ಅಂತಲೂ ಸಹ ಹೇಳಿದೆ ನಾನು. ಸರಿ ಅಂತೇಳಿ 2 ಸ್ಟಿಚ್ ಮಾಡಿರೋದಿತ್ತು, 2 ಹಾಗೇ ಇದೆ. ಸೊ ಅದನ್ನು ನವೀನವ್ರು ಇನ್ನೇನು ವಾಪಸ್ ಕೊಡ್ತೀವಿ, ಸ್ಟಿಚ್ ಮಾಡಿಬಿಟ್ಟು ಬೆಳಿಗ್ಗೆ ಅವ್ರಿಗೆ ಕೊಟ್ಟರೆ ಆಗುತ್ತೆ. 10 ಗಂಟೆ ಆಗೋಗಿದೆ. 10 ಗಂಟೆ ಮೇಲೆ ಏನು ಅವ್ರನ್ನ ಬರೋಕ್ಕೆ ಹೇಳೋದು. ಸ್ಟಿಚ್ ಮಾಡು, ಬೆಳಗ್ಗೆ ಒಂದು 7 ಗಂಟೆ 8 ಗಂಟೆಗೆ ಕಾಲ್ ಮಾಡಿದ್ರಾಗುತ್ತೆ. ಹೆಂಗಿದ್ರು ಬೆಳಗ್ಗೆ 4 ಗಂಟೆಗೆ ಬರಬೇಕು, ಯಾಕಂದರೆ ವರ್ಕು ಕೊಡೋದಿದೆ. ಸೊ ಅದ್ರ ಜೊತೆ ಸ್ಟಿಚ್ ಕೂಡ ಆಗಿಬಿಡುತ್ತೆ. ಇವಾಗ ಕಟ್ ಮಾಡಿ ಇಟ್ಟು ಹೋಗಬೇಕು. ಇನ್ನು ಇಲ್ಲಿ ರನ್ ಕೊಟ್ಟು ಹೋಗಿದ್ದೆ ಮಷೀನು, ಇವಾಗ ಬಂದ್ವಿ ಅಲ್ವಾ. ಸೊ ಊಟಕ್ಕೆ ಹೋಗೋಕ್ಕಿಂತ ಮುಂಚೆ ಸೊ ಊಟ ಮಾಡ್ಕೊಂಡು ಬರೋಷ್ಟೊತ್ತಿಗೆ ವರ್ಕ್ ಆದರೂ ರನ್ ಆಗುತ್ತೆ ಅಂತ ಹೇಳ್ಬಿಟ್ಟು ರನ್ ಕೊಟ್ಟು ಹೋಗಿದ್ದೆ. ಫ್ರಂಟ್ ಬೇಕು ನಾನು ಅವಾಗೆ ಮುಗಿಸಿದ್ದೆ ಅಂತ ಹೇಳಿದ್ದೆ ಅಲ್ವಾ. ಸೊ ಇದನ್ನು ನಾನು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು, ಬಟ್ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಯಾಕಂತಂದರೆ ಇದು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದಾದಮೇಲೆ ಕಸ್ಟಮರ್ಗಳು ಬರೋಕ್ಕೆ ಸ್ಟಾರ್ಟ್ ಆದರು. ಬಟ್ ಒಂದೇ ಮಿಷಿನ್ ರನ್ ಮಾಡೋಕ್ಕಾಗಿತ್ತಂತ ಅದರಲ್ಲಿ ಒಂದು ಮಿಷಿನ್ನ ಡಿಸೈನ್ ಕಂಪ್ಲೀಟ್ ಮಾಡಿ ಇವಾಗ ಇದು 2ನೇ ಫಿಟ್ ಮಾಡ್ಕೊಂಡಿರೋದು. ಬಟ್ ಇದನ್ನು ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ, ಒಂದೇ ಮಿಷಿನ್ನೇ ರನ್ ಮಾಡೋಕ್ಕಾಗಿದ್ದು ಅಂತ ಹೇಳಿದ್ನಲ್ವ. ಸೊ ಇವಾಗ ಇದನ್ನು ಸ್ಲೀವ್ಸ್ನ ಮಾತ್ರ ರನ್ ಕೊಟ್ಟು ಹೋಗಿದ್ದು. ಇದು ಕಂಪ್ಲೀಟ್ ಆಗಿತ್ತು ಬರೋಷ್ಟೊಳಗಡೆ. ಬಟ್ ಒಂದು 10 ಮಿನಿಟ್ಸ್ ಜರಿ ಓಡೋದಿತ್ತು ಅಲ್ವಾ, ಅದೊಂದು ಕಂಪ್ಲೀಟ್ ಆಗಿರಲಿಲ್ಲ, ದಾರ ಕಟ್ಟಾಗಿ ಹಾಗೆ ಸ್ಟಾಪ್ ಆಗಿತ್ತು. ಇವಾಗ ಇದನ್ನು ರನ್ ಕೊಟ್ಟಿದ್ದೀನಿ ಇವಾಗ 2ನೇ ಸ್ಲೀವ್ಸು ಕ್ಯಾನ್ವಾಸ್ ಹಾಕ್ಬಿಟ್ಟು. ಮತ್ತು ಇನ್ನೊಬ್ಬರು ನಾವು ಕ್ಯಾನ್ವಾಸ್ ಹಾಕಿದ್ರೆ ಕೆಳಗಡೆ ಕ್ಲಾತ್ ನಾವು ಜಾಯಿಂಟ್ ಮಾಡಿ ಹಾಕಬೇಕು, ಇಲ್ಲಾಂದರೆ ತೂತು ಬೀಳೋ ಥರ ಆಗಿಬಿಡುತ್ತೆ ಅಂತ ಒಬ್ಬರು ಕಮೆಂಟ್ನ ಮಾಡಿದ್ರು. ಬಟ್ ಏನು ಗೊತ್ತಾ, ಬಟ್ಟೆ ಫಿಟ್ಟಾಗಿರಬೇಕು. ಫಿಟ್ಟಾಗಿದ್ದಾಗ
ಕ್ಯಾನ್ವಸ್ಸು ತೆಳ್ಳ ಬಟ್ಟೆ ನಮಗೆ ಕಂಫರ್ಟಬಲ್ ಇಲ್ಲ, ತುಂಬ ತೆಳ್ಳ ಇದೆ ಅಂತ ಅನ್ನೋವಾಗ ನೀವು ಡಬಲ್ ಲೇಯರ್ ಕ್ಯಾನ್ವಸ್ ಹಾಕಿ ಹಾಕಿದ್ರೆ ಏನು ಕೂಡ ಪ್ರಾಬ್ಲಮ್ ಆಗಿಲ್ಲ. ಬಟ್ಟೆನ ಜಾಯಿಂಟ್ ಮಾಡಿ ಹಾಕೋ ಅವಶ್ಯಕತೆ ಇಲ್ಲ, ನೀಟಾಗೇ ಆರಾಮಾಗೆ ಬರುತ್ತೆ. ನೋಡ್ತಾ ಇರ್ಬೋದು ಇಷ್ಟು ತೆಳ್ಳಗಿದೆ ಬಟ್ಟೆ, ನಾನು ಕೈ ಇಟ್ಟರೆ ಕೈಯ ಸ್ಕಿನ್ನೇ ಕಾಣಿಸುತ್ತೆ, ಅಷ್ಟು ತೆಳ್ಳಗಿದೆ ಬಟ್ಟೆ. ಕಾಟನ್ ಸಿಲ್ಕು, ಬಟ್ ಅದಕ್ಕೆ ವರ್ಕ್ ಹಾಕಿದ್ದೀವಿ. ನಿಮ್ಗೆ ಏನಾದರೂ ಆ ಥರ ಏನಾದರೂ ಅನ್ನಿಸ್ತಾ ಇದೆಯಾ ಒಂದ್ಸರಿ ನೋಡಿಬಿಡಿ, ಏನು ಸಹ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಅದೇ ಕ್ಯಾನ್ವಸ್ನ 2 ಲೇಯರ್ ಹಾಕ್ಕೊಂಡು ಮಾಡ್ಕೊಳ್ಳಿ ಅಷ್ಟೇ, ಕ್ಲಾತ್ ಜಾಯಿಂಟ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಈ ಕಡೆ ಬಂದರೆ ಒಂದು 600 ರೇಂಜ್ಗೆ ಕೇಳಿದ್ರು ಅವರು ಡಿಸೈನು. ತುಂಬ ಡಿಸೈನ್ಗಳನ್ನ ತೋರಿಸಿದ್ವಿ, ಅವ್ರು ಯಾವುದೂ ಒಪ್ಪಲಿಲ್ಲ. ನೀವೇ ಯಾವ್ದು ಸೆಲೆಕ್ಟ್ ಆಗುತ್ತೋ ಯಾವ್ದು ಚೆನ್ನಾಗಿ ಕಾಣಿಸ್ತೋ ಅದನ್ನು ಹಾಕ್ಬಿಡಿ, ನನಗೆ ಯಾವತ್ತೂ ಸಹ ನೀವು ಸೆಲೆಕ್ಟ್ ಮಾಡಿರೋದು ನನಗೆ ಓಕೆ ಆಗಿಲ್ಲ ಅಂತ ಏನು ಹೇಳಿಲ್ಲ. ಪ್ರತಿ ಸಲ ಕೂಡ ನೀವೇ ಸೆಲೆಕ್ಟ್ ಮಾಡಿ ಹಾಕ್ತೀರಾ, ಈ ಸಲನೂ ಸಹ ನೀವೇ ಹಾಕ್ಬಿಡಿ ಅಂತ ಹೇಳಿದರು. ಡಿಸೈನ್ ಬಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿರೋದೇ ಹಾಕಿದ್ದೀನಿ. ಶೇಪ್ ವೈಸು ಅವರು ಯು ಶೇಪು ಅಂತಲೇ ಕೇಳಿದ್ರು, ಸೊ ಅದಕ್ಕೋಸ್ಕರ ಯು ಶೇಪ್ ಹಾಕಿದ್ದೀನಿ. ಶೇಪ್ ಏನಾದ್ರು ಚೇಂಜ್ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ, ಬಟ್ ನಮಗೆ ಸೆಲೆಕ್ಷನ್ ಬಿಟ್ಟಿರೋದ್ರಿಂದ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ ಸ್ಯಾರಿ ಕಲರ್ ನೋಡಿಬಿಟ್ಟು. ಸೊ ಅದಕ್ಕೆ ನಾನು ಯು ಶೇಪೇ ತೊಗೊಂಡ್ಬಿಟ್ಟು ಹಾಕಿದ್ದೀನಿ. ಸೊ ಡಿಸೈನ್ ಬಂದ್ಬಿಟ್ಟು ಈ ಥರ ಫುಲ್ ಕಂಪ್ಲೀಟಾಗಿ ಯು ಶೇಪ್ ಬರುತ್ತೆ, ಬಟ್ ಡಿಸೈನ್ ಸ್ವಲ್ಪ ಹೆವಿ ಬರುತ್ತೆ, ಬಟ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ. 600 ರುಪೀಸ್ಗೆ ಆರಾಮಾಗಿ ಈ ವರ್ಕ್ನ ಮಾಡಿಸ್ಕೊಳ್ಬೋದು, ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇನ್ನು ಇವಾಗ ಇದು ಕಂಪ್ಲೀಟ್ ಆಗೋಷ್ಟೊಳಗಡೆ ಇವೆರಡು ಬ್ಲೌಸ್ನ ಕಟ್ ಮಾಡಿ ಬೆಳಗ್ಗೆ 4 ಗಂಟೆಗೆ ಅಟ್ಲೀಸ್ಟ್ 4:15 ಆಗುತ್ತೆ. ನಾನು ಫ್ರೆಶ್ ಅಪ್ ಆಗಿ ಜ್ಯೂಸ್ ಕುಟ್ಟು ಬರೋದ್ರೊಳಗಡೆ 4:15 ಅಂತೂ ಆಗುತ್ತೆ. ಸೊ ಇದನ್ನು ಕಟಿಂಗ್ ಮಾಡಬೇಕು. ಪ್ಯಾಟರ್ನ್ ಬ್ಲೌಸು 2 ಕಂಪ್ಲೀಟ್ ಆಗಿದೆ, ಇನ್ನೆರಡು ಸ್ಟಿಚ್ ಮಾಡಬೇಕು. ಸೊ ಇದನ್ನು ಕಟಿಂಗ್ ಮಾಡಿಟ್ಟೋದ್ರೆ ಬೆಳಗ್ಗೆ ಬಂದು ಅಟ್ಲೀಸ್ಟ್ ಒಂದು 3/4 ಅವರು 1 ಅವರಿಗೆ ಕಟಿಂಗ್ ಆದರೆ 1 ಅವರಿಗೆ ಒಂದು ಮುಗಿಸ್ಬಿಡ್ಬೋದು. ಸೊ ಅದಕ್ಕೋಸ್ಕರನೇ ಇದನ್ನು ಇವಾಗ ಕಟಿಂಗ್ ಮಾಡಿಬಿಟ್ಟು ನಾನು ಮನೆಗೆ ಹೋಗಬೇಕು. ಇನ್ನು ಇದು ಕಂಪ್ಲೀಟ್ ಆಗಲಿ, ನಾನು ಫುಲ್ ಡಿಸೈನ್ ತೋರಿಸ್ತೀನಿ. ಯಾಕಂದರೆ ಈ ಲೈಟ್ ಬೆಳಕು ಬರುತ್ತಲ್ಲ ಮಷೀನ್ದು, ಲೈಟ್ ಬೆಳಕಿಗೆ ಅದನ್ನು ನೀಟಾಗಿ ತೋರ್ಸೋಕ್ಕಾಗಲ್ಲ. ಕಲರೇ ಒಂಥರ ಕಾಂಬಿನೇಷನ್ ಚೇಂಜ್ ಥರ ಕಾಣಿಸುತ್ತೆ. ಇನ್ನು ನಾವು ಒಂದೇ ಟ್ಯೂಬ್ ಲೈಟ್ ಹಾಕ್ಕೊಂಡಿರೋದು, ಸೊ ಅಷ್ಟೊಂದು ಕಲರ್ ಹೈಲೈಟಾಗಿ ಕಾಣಿಸಲ್ಲ ನೈಟ್ ಹೊತ್ತಲ್ಲಿ. ಸೊ ಅದಕ್ಕೋಸ್ಕರ ಅದನ್ನು ನಾನು ಹಾಗೆ ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಬೆಳಕಿದ್ದಾಗೇ ನಾನು ಥ್ರೆಡ್ ಕಾಂಬಿನೇಷನ್ನ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಂದು ಡೌಟ್ ಕೇಳಿದರೆ HSW ಮಷೀನೇ ಏನಕ್ಕೆ ಚೂಸ್ ಮಾಡಿದ್ರಿ, 2 ಮಷೀನು ಬೇರೆ ಬ್ರ್ಯಾಂಡ್ಗೆ ಕೈ ಹಾಕ್ಬೋದಿತ್ತಲ್ಲ ಅಂತ ಹೇಳಿಬಿಟ್ಟು. ಸೊ ಏನು ಗೊತ್ತಾ, ನಾವು ಒಂದ್ಸಲಿ ನವೀನವ್ರು ಹೆಂಗೆ ಅಂತಂದರೆ ಒಂದ್ಸಲಿ ಯಾವುದಕ್ಕಾದ್ರೂ ಒಂದಕ್ಕೆ ಕೈ ಹಾಕಿದ್ದಾರೆ ಅಂತಂದರೆ ಮತ್ತೆ ಚೇಂಜ್ ಮಾಡಲ್ಲ. ನಾವು ಒಂದು ಮಷಿನ್ HSW ಯೂಸ್ ಮಾಡಿ ನೋಡಿರೋದ್ರಿಂದ ಬೇರೆ ಮಷಿನ್ಗೆ ಹೋಗಲಿಕ್ಕೆ ನಮಗೆ ಅಷ್ಟೊಂದು ಮನಸ್ಸು ಆಗಲಿಲ್ಲ. ಅನ್ನೋದಕ್ಕಿಂತ ಏನೋ ಅದು ಬೇರೆ ಮಷಿನ್ಗೆ ಹೋಗಲಿಕ್ಕೆ ನಮ್ಗೆ ಇಷ್ಟನೂ ಸಹ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಅದೇ ಮಷಿನೇ ಇನ್ನೊಂದು ತೊಗೊಂಡಿರೋವಂಥದ್ದು. ನಾನು ಬೇರೆ ಮಷಿನ್ ಬಗ್ಗೆ ಮಾತಾಡಲ್ಲ, ನಾನು ಯೂಸ್ ಮಾಡಿದರೆ ನಾನು ಹೇಳ್ತಾ ಇದ್ದೆ ಈ ಥರ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಫೀಡ್ಬ್ಯಾಕ್ ಕೊಡ್ತಾ ಇದ್ದೆ. ಬಟ್ ನನಗೆ HSW ಮಷಿನೇ ಏನಕ್ಕೆ ಯೂಸ್ ಆಗಿದೆ ಅಂದರೆ ಈ ಮಷಿನ್ ವೆಯ್ಟು ಇನ್ಯಾವ ಮಷಿನ್ ಸಹ ನಮಗೆ ಸಿಕ್ಕಿಲ್ಲ. ಇದಕ್ಕಿಂತ ಕೆಳಗಡೆ ಇರೋ ವೆಯ್ಟೇ ಸಿಕ್ಕಿರೋದು ನಮಗೆ. ಎಷ್ಟು ಮಷಿನ್ ಚೆನ್ನಾಗಿದೆಯೋ ವೆಯ್ಟ್ ಕೂಡ ಅಷ್ಟೇ ಇರಬೇಕು. ಇದು ಹೆಚ್ಚು ಕಮ್ಮಿ 3.5 ಕ್ವಿಂಟಲ್ ಬರುತ್ತೆ ಹೇಳಬೇಕಂತಂದರೆ ಮಷೀನು. ಸೊ ಡಬಲ್ ಹೆಡ್ ಗೊತ್ತಿಲ್ಲ, ಬಟ್ ಇದು ಸಿಂಗಲ್ ಹೆಡ್ಡು 3.5 ಕ್ವಿಂಟಲ್ ಬರುತ್ತೆ. ಸೊ ಈ ವೆಯ್ಟಲ್ಲಿ ಯಾವುದೇ ಸಹ ಮಿಷಿನ್ಗಳಿಲ್ಲ. ಯಾಕೆಂದರೆ ಹೆವಿ ವರ್ಕ್ಗಳು ರನ್ ಆಗ್ತಾ ಇರಬೇಕಾದ್ರೆ ಇಷ್ಟು ವೆಯ್ಟ್ ಇರೋ ಮಷಿನ್ನೇ ಒಂದೊಂದು ಸಲ ಶೇಕ್ ಆಗ್ತಾ ಇರುತ್ತೆ. ಸೊ ಇದಕ್ಕಿಂತ ಕಮ್ಮಿ ವೆಯ್ಟ್ ಇರೋ ಮಷಿನ್ ತೊಗೊಂಡ್ರೆ ಹೆಂಗಾಗಲ್ಲ ಹೇಳಿ, ಡಿಸೈನ್ಗಳೇ ಹಾಳಾಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಬೇರೆ ವೆಯ್ಟ್ ಮಷಿನ್ಗೆ ಹೋಗಿಲ್ಲ. ಇದಕ್ಕಿಂತ ಜಾಸ್ತಿ ವೆಯ್ಟ್ ಇರೋದು ನಮ್ಗೆ ಯಾವುದೂ ಸಹ ಸಿಕ್ಕಿಲ್ಲ. ಇದಕ್ಕಿಂತ ಕಮ್ಮಿ ವೆಯ್ಟ್ ಇರೋ ಮಷಿನ್ನೇ ಸಿಗುತ್ತೆ. ನೀವಾದ್ರೂ ಸಹ ಅಷ್ಟೇ, ನಾನು ಇದೇ ಮಷಿನ್ ತೊಗೊಳ್ಳಿ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ. ಇನ್ನು ಸುಮಾರಷ್ಟು ಬ್ರ್ಯಾಂಡ್ಗಳ ಮಷಿನ್ ಇದೆ. ಆದಷ್ಟು ಗೇಜ್ ಅಂದರೆ ವೆಯ್ಟ್ ಜಾಸ್ತಿ ಇರೋ ಮಷಿನ್ಗಳಿಗೆ ಕೈ ಹಾಕಿದ್ರೆ ನಿಮಗೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ಈ ಮಷಿನ್ನು ಆರಾಮಾಗಿ ಯಾರು ಬೇಕಾದರೂ ಬೈ ಮಾಡ್ಬೋದು. ಪ್ರೈಸ್ ಜಾಸ್ತಿ ಅಂತಲ್ಲ, ಎಷ್ಟು ದುಡ್ಡು ಕೊಟ್ಟಿದ್ದೀವೋ ಅದಕ್ಕೆ ತಕ್ಕಂಗೆ ವರ್ಕು ಕೂಡ ನಡೀತಾ ಇದೆ. ಇನ್ನು ಈ ಮಷಿನ್ ಬಂದುಬಿಟ್ಟು ಬ್ರೌನ್ ಕಲರ್ ಹಾಕಿದ್ದೀನಲ್ಲ, ಈ ಮಷಿನ್ ಬಂದುಬಿಟ್ಟು ಹೊಸ ಮಷಿನ್ನು, ಒಂದು 7 ಮಂತ್ ಆಗ್ತಾ ಬಂತು, 7-8 ಮಂತ್ ಆಗ್ತಾ ಬಂತು. ಸೊ ಇನ್ನು ಈ ಮಷಿನ್ ಬಂದುಬಿಟ್ಟು 2 ವರ್ಷ ತುಂಬಿ ಇವಾಗ ರನ್ನಿಂಗಲ್ಲಿದೆ. ಹೇಳ್ಬೇಕಂತಂದರೆ ನಾವು ಸರ್ವಿಸಿಗೆ ಎಷ್ಟು ಸಲ ಕಳಿಸಿರ್ಬೋದು ಹೇಳಿ ನೋಡೋಣ ಈ 2 ವರ್ಷದಲ್ಲಿ. ಸೊ ನಾವು ಒಂದು 2 ಟೈಮ್ಸ್ ಕರ್ಸಿದ್ದೀನಿ ಅಷ್ಟೇ ಸರ್ವಿಸಿಗೆ. ಜಾಸ್ತಿ ಸರ್ವಿಸ್ಗೆ ನಾವು ತೊಗೊಂಡಿಲ್ಲ ಹೇಳ್ಬೇಕಂದ್ರೆ. ನಾವು ಸುಮಾರು ಚೆನ್ನಾಗಿ ಓಡ್ತಾ ಇದೆಯಲ್ಲ, ಏನಕ್ಕೆ ಸರ್ವಿಸು, ಸ್ವಲ್ಪ ಧೂಳಿದ್ರೆ ಕ್ಲೀನ್ ಮಾಡ್ಕೊಬೇಕು, ಅಷ್ಟು ಬಿಟ್ಟರೆ ಇನ್ನೇನು ಸಹ ಪ್ರಾಬ್ಲಮ್ ಇಲ್ಲ. ಇನ್ನು ಇದು ಹೊಸ ಮಷಿನ್ ಮಾತ್ರ ಫೀಚರ್ಸ್ ಅದಕ್ಕಿದಕ್ಕೂ ಸ್ವಲ್ಪ ಒಂದೊಂದು 0.99% ಸ್ವಲ್ಪ 1% ಚೇಂಜಸ್ ಇದೆ ಅಷ್ಟೇ. ಇದಕ್ಕೆ ಇವಾಗ 8 ಮಂತ್ಗೇನೋ ಒಂದ್ಸಲಿ ಸರ್ವಿಸ್ನ ಕರ್ಸಿದ್ದೀನಿ. ಸ್ವಲ್ಪ ಗಂಟಾಗೋದು ಜಾಸ್ತಿ ಆಗ್ತಾಯಿದೆ. ಸೌಂಡ್ ಕೂಡ ಈ ಮಷಿನ್ಗಿಂತ ಈ ಮಷಿನ್ ಸ್ವಲ್ಪ ಜಾಸ್ತಿ ಬರ್ತಾಯಿದೆ. ಅಷ್ಟು ಬಿಟ್ಟರೆ ಇನ್ನೇನು ಸಹ ಪ್ರಾಬ್ಲಮ್ ಇಲ್ಲ ಗೈಸ್. ಆರಾಮಾಗೆ
1 ಅವರ್ ಓಡುತ್ತೆ ಅಂತಂದರೆ 1 ಅವರ್ ನಾವು ಕ್ಯಾನ್ ಇದು ಕೆಳಗಡೆ ಬಾಬಿನ ಫಿಲ್ ಮಾಡಿಬಿಟ್ಟು ಒಂದು 10 ನಿಮಿಷ ಮುಂದೆ ನಿಂತ್ಕೊಂಡು ಕಟ್ ಆಗಿಲ್ಲ ಅಂತಂದರೆ ಆರಾಮಾಗಿ ಹೋಗಿ ನಮ್ಮ ಕೆಲಸ 1 ಅವರ್ ಕರೆಕ್ಟು ಟೈಮಿಗೆ ಬಂದರೆ ಆ ಡಿಸೈನ್ ಕಂಪ್ಲೀಟ್ ಆಗಿರುತ್ತೆ. ಸೊ ಆ ಥರ ಓಡ್ತವೆ ಮಷಿನ್ಗಳು, ಅಷ್ಟು ಚೆನ್ನಾಗಿದ್ದಾವೆ ಮಷಿನ್ಗಳು. ಇದು ನಾನು ಮಿಷಿನ್ಗಳ ಬಗ್ಗೆ ಏನೂ ಮಾತಾಡೋಲ್ಲ. ನೀವೇನಾದರೂ ಬೈ ಮಾಡಬೇಕಂತ ಇದ್ದರೆ ನನಗೆ ತುಂಬ ಇಷ್ಟ ಆಗಿದೆ, ನಾನು ಮಷಿನ್ ತೊಗೊಂಡಿದ್ದೀನಿ. ನೀವೇನಾದರೂ ಬೈ ಮಾಡಬೇಕಂದ್ರೆ ಇದೇ ಮಷಿನ್ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ನಿಮಗೆ ಮಷಿನ್ ಅಂತ ಮಷಿನ್ ಡೀಟೇಲ್ಸ್ ಆಗ ಡಿಸೈನ್ ಡೀಟೇಲ್ಸ್ ಬೇಕು ಅಂದರೆ ಮೇಲ್ಗಡೆ ಸ್ಕ್ರೀನ್ ಮೇಲೆ ಕೆಳಗಡೆ ಕೊಟ್ಟಿರ್ತೀನಿ ಮಷಿನ್ ಆ್ಯಂಡ್ ಡಿಸೈನ್ ಎಂಕ್ವೈರಿ ನಂಬರ್ ಅಂತ. ಆ ನಂಬರ್ಗೆ ಕಾಲ್ ಮಾಡಿ ನೀವು ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ತಿಳ್ಕೊಂಡು ನೀವು ಬೈ ಮಾಡ್ಬೋದು. ಇನ್ನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ಇನ್ನೇನು ಟೈಮ್ ಆಗ್ತಾ ಒಂದು 10:30 ಸೊ 10:45 ಆಗ್ತಾ ಬರ್ತಾ ಇದೆ. ಕರೆಕ್ಟಾಗಿ ನಾನು ಕಟ್ ಮಾಡಿ ಹೋಗೋದ್ರೊಳಗಡೆ 11:30 ಅಂದಿನ ಮಲ್ಕೊಳ್ಳೋಷ್ಟೊಳಗೆ 12 ಗಂಟೆ ಆಗುತ್ತೆ. ಬೆಳಗ್ಗೆ 4 ಗಂಟೆಗೆ ಬರಬೇಕು. ಸೊ 4 ಗಂಟೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಬಾಯ್ ಬಾಯ್.